ಅದಕ್ಕಿಂತ ಶ್ರೇಷ್ಠ ಮಂತ್ರ ಯಾವುದೂ ಇಲ್ಲ. ಜಗತ್ತಿನ ದೊಡ್ಡ ಶ್ರೇಷ್ಠ ಮಂತ್ರ ಯಾವುದು, ಪವರ್ಫುಲ್ ಮಂತ್ರ ಯಾವುದು ಅಂದರೆ ನಿಮ್ಮ ಗುರುಗಳು, ನಿಮ್ಮ ಸಂಪ್ರದಾಯ ನಿಮಗೆ ಕೊಟ್ಟ ಮಂತ್ರ ಒಂದು. ಅದು ಇಲ್ಲ ಅಂತಾದರೆ ಕಂಡ ಮಂತ್ರಗಳನ್ನು, ದಶಮಹಾವಿದ್ಯೆ ಮಂತ್ರವನ್ನು, ಬೀಜ ಮಂತ್ರವನ್ನೆಲ್ಲ ಹೋಗಿ ಯೂಟ್ಯೂಬಲ್ಲಿ ತೊಗೊಂಡು ಮಾಡ್ತಾಯಿದ್ದೀರಿ. ಬೇಜವಾಬ್ದಾರಿಗೆ ಹಂಚ್ತಾರೆ, ಬೇಜವಾಬ್ದಾರಿಗೆ ಮಾಡ್ತೀರಿ, ನಿಮಗೆ ತೊಂದರೆ ಆಗುತ್ತೆ. ಸೊ ಮಹಾಮಂತ್ರಗಳನ್ನು ದಯವಿಟ್ಟು ಉಪದೇಶ ಇಲ್ಲದೆ ಮಾಡಬೇಡಿ. ಅದಕ್ಕೆ ಉಪದೇಶ ಇಲ್ಲ ಅಂದರೆ ಭಗವಂತ ರಾಮ, ಶಂಭೋ, ಶಿವ, ಕೃಷ್ಣ, ದೇವಿ, ಲಕ್ಷ್ಮಿ, ನಿಮಗೆ ಯಾವ ಇಷ್ಟ ದೇವತೆ ಇದೆ ಆ ದೇವಿಯ ಹೆಸರು ಮಾತ್ರ ನಮಃ ಓಂ ಅಂತಲೇ ಹೇಳಬೇಕಾಗಿಲ್ಲ, ಶ್ರೀ ಹೇಳಬೇಕಾಗಿಲ್ಲ. ಉದಾಹರಣೆಗೆ ರಾಮ ಮಂತ್ರ ಅಂದರೆ ರಾಮ 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 ಈ ಥರ ಯಾವುದೋ ಒಂದು ದೇವರ ಹೆಸರನ್ನು ತೆಗೆದುಕೊಂಡು ಆ 3 ಗಂಟೆ ಒಂದು ಕ್ಷಣವನ್ನು ವ್ಯರ್ಥ ಮಾಡದೆ ಭಗವತ್ ನಾಮಸ್ಮರಣೆ, ಬೇರೆ ಏನು ಮಾಡಬೇಕಾಗಿಲ್ಲ. ಹಲವಾರು ಜನ್ಮಗಳ ದೊಡ್ಡ ಈಗ ಭಿಕ್ಷೆ ಬೇಡಿ ಬದುಕಬೇಕು ಎಂಬಂತಹ, ಇಡೀ ಊರು ಮುಂದೆ ಎಲ್ಲ ಅವಮಾನ ಆಗಬೇಕು ಇಂತಹ ಜಾತಕದ ಸಮಸ್ಯೆ ಇತ್ತು ಅಂತಾದರೆ ಒಂದು ಮನೆಯ ಒಳಗಡೆ ಅದು ಆಗಿ ಹೋಗುತ್ತಂತೆ. ಅಂತಹ ಒಂದು ಶಕ್ತಿ ಗ್ರಹಣದ ಉಪಾಸನೆಗೆ ನಮ್ಮ ಹಿರಿಯರು ಕೊಟ್ಟಿದ್ದಾರೆ.